ದುಬೈನಲ್ಲಿ ನಡೀತಾ ಇರುವ ಸೈಮಾ 2025ರ ಸಾಲಿನ ಸೈಮಾ ಅವಾರ್ಡ್ ಪ್ರಶಸ್ತಿ ವಿತರಣಾ ಸಮಾರಂಭದ ವೇದಿಕೆಯಲ್ಲೇ ಕನ್ನಡಿಗರಿಗೆ ಅವಮಾನವನ್ನ ಮಾಡಲಾಗಿದೆ ಅಂತ ದುನಿಯಾ ವಿಜಯ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸೌತ್ ಇಂಡಸ್ಟ್ರಿಯ ಎಲ್ಲಾ ಕಲಾವಿದರು, ತಂತ್ರಜ್ಞರು ಭಾಗಿಯಾಗಿ ಹಲವು ವಿಭಾಗಗಳಲ್ಲಿ ಪ್ರಶಸ್ತಿಯನ್ನ ಸ್ವೀಕರಿಸಿದ್ರು. ಆದರೆ ಈ ಕಾರ್ಯಕ್ರಮದಲ್ಲಿ ಕನ್ನಡಿಗರಿಗೆ ಅವಮಾನವನ್ನ ಮಾಡಲಾಗಿದೆ ಅಂತ ಭೀಮಾ ಸಿನಿಮಾಕ್ಕೆ ಪ್ರಶಸ್ತಿ ಸ್ವೀಕರಿಸಿದ ನಟ ದುನಿಯಾ ವಿಜಯ್ ವೇದಿಕೆಯಲ್ಲಿಯೇ ಆಯೋಜಕರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪ್ರತಿ ಬಾರಿಯೂ ಕೂಡ ಎಲ್ಲಾ ಭಾಷೆಯ ಸಿನಿಮಾ ನಟ ನಟಿಯರಿಗೆ ಹಾಗೂ ತಂತ್ರಜ್ಞರಿಗೆ ಪ್ರಶಸ್ತಿಯನ್ನ ನೀಡಿ ಕೊನೆಗೆ ಕನ್ನಡ ಚಿತ್ರರಂಗದವರಿಗೆ ಪ್ರಶಸ್ತಿಯನ್ನ ನೀಡಲಾಗುತ್ತದೆ. ಪ್ರತಿ ಬಾರಿಯೂ ಈ ರೀತಿ ಆಗ್ತಾನೇ ಇದೆ. ಎಲ್ಲರೂ ಇದ್ದಾಗಲೇ ಕನ್ನಡಿಗರಿಗೂ ಕರೆದು ಅವಾರ್ಡ್ ಕೊಡಿ ಅಂತ ಸ್ಟೇಜ್ ಮೇಲೆಯೇ ನಟ ದುನಿಯಾ ವಿಜಯ್ ಕಾರ್ಯಕ್ರಮದ ಆಯೋಜಕರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಹೊಸಬರು ಬಂದಿರ್ತಾರೆ, ಅವ್ರಿಗೆಲ್ಲ ಈ ಥರ ನನಗೋಸ್ಕರ ವೆಯ್ಟ್ ಮಾಡ್ತಾರೆ. ನಮ್ಮ ಕನ್ನಡದ ನಟ ನಟಿಯರಿಗೆ, ಕನ್ನಡ ಅಭಿಮಾನಿಗಳಿಗೆ, ಮತ್ತು ಎಲ್ಲ ಸಿನಿಮಾ ಅಭಿಮಾನಿಗಳಿಗೆ, ಮತ್ತು ನನ್ನ ಅಭಿಮಾನಿಗಳಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ. ಈ ಕಾರ್ಯಕ್ರಮ ಯಾವಾಗಲೂ ಈ ಥರ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಎಲ್ಲನೂ ನಾಂತ ಬಿಡಿ, ನಮ್ಮದೆಲ್ಲ ಬಂದಿದೆ ಹೋಗಿದೆ ಬರ್ತಾ ಇರುತ್ತೆ. ಯಾರೋ ಹೊಸಬರು ಬಂದಿರ್ತಾರೆ, ಅವ್ರಿಗೆಲ್ಲ ಈ ಥರ ಮಾಡಿದಾಗ ತುಂಬ ಮನ್ಸಿಗೆ ನೋವಾಗುತ್ತೆ ಅಲ್ವಾ? ತುಂಬ ಜನ ಹೊಸಬರು ಬಂದಿರ್ತಾರೆ. ನಾವೆಲ್ಲ ಫಸ್ಟ್ ಫಿಲ್ಮ್ಗೆ ತೊಗೊಂಡ್ವಿ ಬೆಸ್ಟ್ ಆ್ಯಕ್ಟರ್ ಅವಾರ್ಡು. ಸುಮಾರು ಜನ ಹೆಣ್ಮಕ್ಳು, ಹೊಸ ಗಂಡ್ಮಕ್ಳು ಇನ್ಸ್ಪೈರ್ ಆಗಿ ಬಂದು ಕಾಯೋರು ಸಡನ್ನಾಗಿ ಈಗ ಮಾಡಿದಾಗ ಅದು ತೊಗೊಂಡ್ರು ವೇಸ್ಟ್ ಅನಿಸುತ್ತೆ ಅವ್ರಿಗೆ. ಸೊ ಬೆಟರ್ ಇಡೀ ನಮ್ಮ ಕನ್ನಡನ ಇನ್ಚಾರ್ಜ್ ಆಗಿರೋ ಈ ತಂಡ ಈ ಪ್ರಾಬ್ಲಮ್ಗಳಾಗ್ದಿರೋ, ಈ ತಪ್ಪಾಗ್ದಿರೋ ನೋಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ದಯವಿಟ್ಟು ಕೂತ್ಕೊಳ್ಬೇಕು ಅಂತ ಕೇಳ್ಕೊಳ್ತೀವಿ.